ಜನಜಾಗೃತಿ ಸೇವಾ ಟ್ರಸ್ಟ್ ಹೊಸಕೋಟೆ ವತಿಯಿಂದ ಕೊಡಗು ನೆರೆಪೀಡಿತ ಸಂತ್ರಸ್ತರಿಗೆ 26,000 ರೂಪಾಯಿಗಳ ಸಹಾಯ ಹಸ್ತ. ಜನಜಾಗೃತಿ ಸೇವಾ ಟ್ರಸ್ಟ್ನವರು 15,000 ರೂಪಾಯಿಗಳನ್ನು ನೆರೆಪೀಡಿತ ಸಂತ್ರಸ್ತರಿಗೆ ನೀಡುವ ಮುಖಾಂತರ ಜೊತೆಗೆ ಸಾರ್ವಜನಿಕರಿಂದ 11,000 ರೂಪಾಯಿಗಳನ್ನು ಒಟ್ಟು 26,000 ರೂಪಾಯಿಗಳನ್ನು ಸಂಗ್ರಹ ಮಾಡಿ ಮುಖ್ಯಮಂತ್ರಿಗಳ ನಿಧಿಗೆ ಕಳಿಸಿಕೊಟ್ಟಿದ್ದಾರೆ. ನಾವು ಒಂದು ಟೆಸ್ಟ್ ಓಪನ್ ಮಾಡ್ಕೊಂಡಿದ್ದೀವಿ, ಜನಜಾಗೃತಿ ಸೇವಾ ಟೆಸ್ಟ್ ಅಂತ. ಅದು ಮಡಿಕೇರಿ ಕೊಡಗು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀರು ಬಂದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮನೆಯೆಲ್ಲ. ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಾವು ಧನ ಸಹಾಯ ಮಾಡಬೇಕು ಅಂತ ಎಲ್ಲ ಸ್ವಲ್ಪ ಕಲೆಕ್ಷನ್ ಮಾಡಿದ್ವಿ ಅಕ್ಕಪಕ್ಕ ಕೆಳಗಡೆ ಈ ಅಂಗಡಿಗೆ ಹೋದ ಹತ್ರ. ಆಮೇಲೆ ನಮ್ಮ ಕಡೆ ಒಂದು ಟೆಸ್ಟ್ ಮುಖಾಂತರ ಕೊಡ್ತಾ ಇದ್ದೀವಿ. ಅಲ್ಲಿ ಮನೆಗಳು ಇಲ್ದಿರ ಪಾಪ ಊಟ ಇಲ್ದಿರ ಜಾಸ್ತಿ ಜನ ಕಷ್ಟದಲ್ಲವ್ರೆ. ನೀವು ಪಾಪ ಎಲ್ಲ ಪಬ್ಲಿಕ್ ಸಹಾಯ ಮಾಡಿರಿ. ನಮ್ಮ ಕರ್ನಾಟಕದ ಜನ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಆ ಕಡೆ ಎಲ್ಲ ಸ್ವಲ್ಪ ಒಂದೊಂದು ರೂಪಾಯಿಯಾಗಿ ಸ್ವಲ್ಪ ಸಹಾಯ ಮಾಡಿ, 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಎಷ್ಟೋ ಅಷ್ಟು ನಮ್ಮ ಅವರು ಕರ್ನಾಟಕದವರೇ, ನಾವು ಕರ್ನಾಟಕದವರೇ. ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾರೆ. ಪಾಪ ಅವರು ಹೆಲ್ಪ್ ಅಂತ ಆಗ್ತದೆ. ಯಾರಿಗೂ ಫೋರ್ಸ್ ಮಾಡಿ ತಗೊಂತ ಇಲ್ಲ, ಕಲೆಕ್ಷನ್ ಮಾಡಿ CM ಅಕೌಂಟ್ಗೆ ಹಾಕ್ತಾ ಇದೀವಿ. 26,000 ಮಾಡಿದ್ವಿ ಸರ್. ನಮ್ಮ ಕಡೆಯಿಂದ ಒಂದು 15,000 ಒಟ್ಟು ಎಷ್ಟು ಕೊಡ್ತಾ ಇದ್ದೀರಿ? 26,000. ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಕೊಡಗು ಮತ್ತು ಮಡಿಕೇರಿಯ ಸಂತ್ರಸ್ತ ಜನರಿಗೆ ಏನಾದರೂ ಪರಿಹಾರ ಒದಗಿಸ್ಕೊಡ್ಬೇಕು ಅಂತೇಳಿ ಒಂದು ಸೇವೆ ಅಂತ ಹೇಳ್ಬಿಟ್ಟು ನಾವು ಅಮೌಂಟ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ CM ಪರಿಹಾರ ನಿಧಿಗೆ DD ರೂಪದಲ್ಲಿ ಇದನ್ನ ಕೊಡ್ತಾ ಇದ್ದೀವಿ. ಎಷ್ಟು ಅಮೌಂಟ್ ಕೊಡ್ತಾ ಇದ್ದೀರಿ ಮೇಡಮ್? 26,000 ಕೊಡ್ತಾ ಇದ್ದೀವಿ ಸರ್. ಎಲ್ಲಿ ಕಲೆಕ್ಟ್ ಮಾಡಿರೋದು ಇದು? ಸರ್ ನಮ್ಮ ಅಂಗಡಿ ಅಕ್ಕಪಕ್ಕ ಆಸುಪಾಸು